ಪಾಕಿಸ್ತಾನದ ಹಲವು ಯೂಟ್ಯೂಬ್ ಚಾನೆಲ್ಗಳನ್ನ ಭಾರತ ಬಂದ್ ಮಾಡಿಬಿಟ್ಟಿತ್ತು. ನಮ್ಮಲ್ಲಿ ಬೇಡ, ನೀವು ಏನಾದರೂ ಮಾಡ್ಕೊಂಡು ಹೋಗಿ ಅಂತೇಳಿ. ಈಗ ಶಾಹಿದ್ ಆಫ್ರಿದಿಯ ಯೂಟ್ಯೂಬ್ ಚಾನೆಲ್ ಕೂಡ ಬ್ಯಾನ್ ಮಾಡಿತ್ತು. ಪಾಕ್ ಮಾಜಿ ಕ್ರಿಕೆಟ್ ಈಗ ಕೇಳಿರ್ಬೇಕು, ತುಂಬಾ ಜನ ಫ್ಯಾನ್ಸ್ ಇರ್ಬೋದೇನೋ ನಮ್ಮಲ್ಲಿ. ಪಹಲ್ಗಾಮ್ ದಾಳಿಯನ್ನ ಸಮರ್ಥಿಸಿಕೊಂಡಿದ್ದು ಶಾಹಿದ್ ಆಫ್ರಿದಿ. ಶಾಹಿದ್ ಆಫ್ರಿದಿ ವಿರುದ್ಧ ಭಾರತ ಬ್ಯಾನ್ ಅಸ್ತ್ರವನ್ನ ಪ್ರಯೋಗ ಮಾಡಿದೆ. ಮೊದಲೇ ಕಂತ್ರಿ ಅದು. ಪಹಲ್ಗಾಮ್ ದಾಳಿಗೆ ಸಾಕ್ಷಿಯನ್ನ ಕೇಳಿದ್ದ ಶಾಹಿದ್ ಆಫ್ರಿದಿ ಅವನಿಗೆ ಶಾಕ್ ಕೊಟ್ಟಿದ್ದಾರೆ. ಏನಪ್ಪ ನಿಂಗೆ ಸಾಕ್ಷಿ ಬೇಕು? ಅಲ್ಲಿ ಬಂದವನ್ ಯಾವನು? ಸೇನೆಯಲ್ಲಿ ತರಬೇತಿ ತಗೊಂಡಿರೋನ್ ತಾನೆ, ಅಲ್ಲಿಂದ ಬಿಟ್ಟು ಬಂದಿರೋನ್ ತಾನೆ, ಇನ್ನೇನಾಗ್ಬೇಕು ನಿನಗೆ? ಆಯ್ತು, ಅವನಿಲ್ಲ, ಸಾಕ್ಷಿಗಳಿಲ್ಲ ಅನ್ನೋದಾಗಿದ್ದರೆ ಬನ್ನಿ ನಾವು ಇಷ್ಟರು ಸೇರ್ಕೊಂಡ್ಬಿಟ್ಟು ಅವ್ರು ಯಾರಿದ್ದಾರೆ ಉಗ್ರರು ನಾವೇ ಹೊಡೆದಾಕೋಣ ಅಂತ ಹೇಳಿ ಬಂದು ಮಾತನಾಡಬೇಕಾಗಿತ್ತು. ಸಮರ್ಥನೆ ಮಾಡ್ಕೊಂಡು ಕೂತ್ಕೊಂಡಿದ್ಯಲ್ಲ, ನಿನ್ನನ್ನು ಬೆಳೆಸ್ಬೇಕಾ ಇಲ್ಲಿ? ನಿನ್ನ ಆಟವನ್ನು ಇಷ್ಟಪಡ್ಬೋದು, ಜೀವನದ ಈ ಆಟವನ್ನು ಇಷ್ಟಪಡೋದಿಲ್ಲ, ಈ ಕಚಡ ಕೆಲಸವನ್ನ ಸಮರ್ಥಿಸಿಕೊಳ್ತಾನಂತೆ. ಸಾಕ್ಷಿ ಬೇಕಂತೆ. ಓಕೆ, ಸಾಕ್ಷಿನೇ ಇಲ್ಲ ಅಂತಾನೆ ಇಟ್ಕೊಳ್ಳೋಣ. ಈಗ ಅಲ್ಲಿ 26 ಜನ ಸತ್ರಲ್ಲ, ಹೆಂಗೆ ಸುಮ್ಮನೆ ಸತ್ರ? ಯಾರು ಹೊಡೆದಾಕಿದ್ದು? ಟೆರರಿಸ್ಟ್ಗಳು ತಾನೆ. ಆ ಟೆರರಿಸ್ಟ್ಗಳನ್ನ ನಾವೆಲ್ಲ ಸೇರ್ಕೊಂಡು ಹೊಡೆಯೋಣ ಬಾ ಅಂತ ನಿನ್ನ ಬಾಯಲ್ಲಿ ಬಂತ? ನಾಲಿಗೆನ ಏನದು ನಿಂದು? ಬಾಯಲ್ಲಿ ಬರಬೇಕಾಗಿತ್ತು ನಿಂದು. ಅಷ್ಟೊಂದು ಪ್ರೀತಿ ಇದ್ದಿದ್ದಿದ್ರೆ, ಅಷ್ಟೊಂದು ದೇಶ ಪ್ರೇಮ ಇದ್ದಿದ್ದಿದ್ರೆ, ನಿಮ್ಮ ದೇಶದಲ್ಲಿ ಏನಾಗ್ತಾ ಇದೆ, ಹೆಂಗ್ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ, ಎಲ್ಲೆಲ್ಲಿ ಯಾರು ಟೆರರಿಸ್ಟ್ಗಳು ಏನೇನು ಸಾವಾಸ ಮಾಡ್ತಾ ಇದ್ದಾರೆ ಗೊತ್ತಿಲ್ವಾ ನಿಮಗೆ? ಮಾತಾಡಿದರೆ ನೀನೇ ಉಳಿಯಲ್ವಲ್ಲ, ಅದಕ್ಕೆ ನೀವು ಮಾತಾಡೋದಿಲ್ಲ. ಈಗ ಪಾಕಿಸ್ತಾನ ತೋರಿಸ್ಕೋಬೇಕಲ್ಲ, ನಾವೇನೋ ಮಾಡ್ತಾ ಇದ್ದೀವಿ ಅಂತ ಹೇಳಿ, ನಾವು ಸನ್ನದ್ಧರಾಗಿದ್ದೀವಿ ಅಂತೇಳಿ. ಅದಕ್ಕೆ ಅವಾಗ ಒಂಚೂರು ಏನೇನೋ ಮಾಡ್ತಾ ಇರ್ತಾರೆ. ಪಟಾಕಿ ಹೊಡೆದ್ಬಿಟ್ಟು ನಾನು ಬಾಂಬ್ ಹಾರಿಸಿದೆ ಅನ್ನೋ ರೀತಿಯಲ್ಲಿ. ಪಾಕ್ಗೆ ಈಗ ಪುಕ ಅಂತಿದೆ. ಯುದ್ಧ ಆತಂಕ ಅವರಿಗಿಲ್ಲಿದೆ. ಫ್ಲೈಯಿಂಗ್ ಆಪರೇಷನ್ ಕಡಿಮೆ ಮಾಡಿದೆ ಈಗ ಪಾಕ್. ಯಾಕೆ ಅನ್ನೋದನ್ನ ಹೇಳ್ತೀನಿ, ಇದ್ರ ಹಿಂದೆ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ನೋ ಫ್ಲೈ ಝೋನ್ ಅಂತ ಪಾಕಿಸ್ತಾನ ಘೋಷಣೆ ಮಾಡಿದೆ. ಏನು ಇಡೀ ಪಾಕಿಸ್ತಾನದಲ್ಲ, ಅಲ್ಲ, ಇಸ್ಲಾಮಾಬಾದ್, ಲಾಹೋರ್ನಲ್ಲಿ ನೋ ಫ್ಲೈ ಝೋನ್. ಮೇ 2ರವರೆಗೆ ವಿಮಾನಗಳ ಹಾರಾಟವನ್ನ ನಿರ್ಬಂಧಗೊಳಿಸಲಾಗಿದೆ ಇಲ್ಲಿ. ಯಾಕೆ? ಇದರ ಹಿಂದೆ ಕುತಂತ್ರಿ ಬುದ್ಧಿ ಇದ್ದೇ ಇದೆ. ಯಾಕೆ ಅಂತಂದ್ರೆ, ನನ್ನ ಲೆಕ್ಕದ ಪ್ರಕಾರ ಈ ಇಸ್ಲಾಮಾಬಾದ್, ಲಾಹೋರ್ನಲ್ಲೇನೆ ಈ ಟೆರರಿಸ್ಟ್ಗಳಿಗೆ ಆಶ್ರಯ ತಾಣಗಳನ್ನು ಇಟ್ಟಂಗಿದೆ. ಅಲ್ಲಿ ಯಾವ್ಯಾವ್ದು ಉಗ್ರ ಸಂಘಟನೆಗಳಿದೆಯೋ ಅದರ ಮುಖಂಡರುಗಳನ್ನೆಲ್ಲ ತಂದು ಇಸ್ಲಾಮಾಬಾದ್, ಲಾಹೋರ್ನಲ್ಲೇನೆ ಅವ್ರನ್ನ ಸೇವ್ ಮಾಡಿಟ್ಟಂಗಿದೆ, ಭದ್ರವಾಗಿ ಇಟ್ಕೊಂಡಂಗಿದೆ ಅವರನ್ನ. ಹಾಗಾಗಿನೇ ಈ ಎರಡು ಮಾತ್ರ ನೋ ಫ್ಲೈಯಿಂಗ್ ಝೋನ್ ಅಂತ ಹಾಕೊಂಡಿದ್ದಾರೆ. ಬೇರೆ ಕಡೆಗೆ ಯಾಕೆ ಹಾಕಿಲ್ಲ? ಹಾಕೋದಾಗಿದ್ರೆ ಇಡೀ ದೇಶದಲ್ಲೇ ಹಾಕೊಳ್ಬೇಕಾಗಿತ್ತು ನೋ ಫ್ಲೈಯಿಂಗ್ ಝೋನ್ ಅಂತ ಹೇಳಿ. ಪರ್ಟಿಕ್ಯುಲರ್ ಆಗಿ ಇಲ್ಲೇ ಯಾಕೆ? ಹುಡುಕ್ತಾರಿರ್ರಿ, ಎಲ್ಲೋಗ್ತಾರೆ? ಇಸ್ಲಾಮಾಬಾದ್ ಇರಲಿ, ಲಾಹೋರ್ ಇರಲಿ, ನುಗ್ಗಿ ಹೊಡಿತೀವಿ. ಇದೇ ಲಾಹೋರ್ವರೆಗೇನೆ ಲಾಸ್ಟ್ ಟೈಮ್ ಯುದ್ಧ ಮಾಡಿದಂಥ ಟೈಮಲ್ಲಿ ನಾವು ನುಗ್ಗಿದ್ವಿ ಅಲ್ಲಿವರೆಗೂ, ಆ ಲಾಹೋರ್ವರೆಗೂ. ಅವತ್ತೇ ಆ POKನ ವಶಪಡಿಸ್ಕೊಂಡ್ಬಿಟ್ಟಿದ್ದಿದ್ರೆ ಅವತ್ತಿನ ಸರ್ಕಾರ ಮಾಡಿರುವಂಥ ಕಚಡ ಕೆಲಸದಿಂದ ಇವತ್ತು ಹಿಂಗಾಗಿದೆ. ಅವತ್ತು ಅದನ್ನು ತೊಗೊಂಡು ಇಟ್ಕೋಬೇಕಾಗಿತ್ತು. ಬಿಟ್ಟು ಬಂದ್ವಿ ಅಲ್ಲ, ಅದೇ ಹಣೆ ಬರ.